ರಷ್ಯಾದಲ್ಲಿ ಮೀನುಗಾರರು ಏಲಿಯನ್ ಎಂದು ಭಾವಿಸಿ ಒಂದು ಜೀವಿಯನ್ನು ಹಿಡಿದರು. ಉದ್ದ 6 ಮೀಟರ್. ಅದರ ದೇಹ ರಬ್ಬರ್ ಅಂಟಿನಂತೆ ಇತ್ತು. ಇದು ಸಾಮಾನ್ಯ ಮೀನು. ಆಳ ಸಮುದ್ರದ ಡೀಪ್ ಸಿ ವಾರ್ಶಿಪ್. ಅವು ಸಾಮಾನ್ಯವಾಗಿ 1 ಕಿಲೋಮೀಟರ್ ಆಳದಲ್ಲಿ ವಾಸಿಸುತ್ತವೆ. ಈ ಮೀನುಗಾರ ಅದನ್ನು ಹಿಡಿದು ಮತ್ತೆ ಸಮುದ್ರಕ್ಕೆ ಬಿಟ್ಟ, ಏಕೆಂದರೆ ಜಪಾನಿನ ನಂಬಿಕೆಯ ಪ್ರಕಾರ ಇದು ಭೂಕಂಪದ ಸೂಚನೆ. ನಿಜವಾಗಿ 2011ರ ಭೀಕರ ಭೂಕಂಪದ ಮುನ್ನ ಸುಮಾರು 20 ವಾರ್ಫಿಶ್ ಮೃತದೇಹಗಳು ಕರಾವಳಿಯಲ್ಲಿ ಕಂಡುಬಂದವು. ಫ್ಲಾಟಮ್ ಜೆಲ್ಲಿಫಿಶ್ ಎಂಬ ಅದ್ಭುತ ಜೀವಿ. ಇದರ ಟೆಂಟಿಕಲ್ಸ್ 10 ಮೀಟರ್ ಉದ್ದ. ಇವು ಬೆಳಕನ್ನು ನೋಡಿ ಹತ್ತಿರ ಬರುವ ಮೀನುಗಳನ್ನು ಇದು ಬೇಟೆಯಾಡುತ್ತದೆ. ನಮಸ್ಕಾರ ಸ್ನೇಹಿತರೆ, ಸಮುದ್ರ ಎಂದರೆ ನಮಗೆ ನೆನಪಾಗುವುದು ಸುಂದರವಾದ ಅಲೆಗಳು, ಶಾರ್ಕ್ ಅಥವಾ ಡಾಲ್ಫಿನ್ಗಳು. ಆದರೆ ಇತ್ತೀಚಿನ ದಿನಗಳಲ್ಲಿ ಸಮುದ್ರದ ಅತ್ಯಂತ ಆಳದಲ್ಲಿ ಅಡಗಿದ್ದ ಕೆಲವು ಭಯಾನಕ ಮತ್ತು ವಿಚಿತ್ರ ಜೀವಿಗಳು ಇದ್ದಕ್ಕಿದ್ದಂತೆ ಸಮುದ್ರದ ಮೇಲೆಗೆ ಬರುತ್ತಿವೆ. ಸೀ ಡೆವಿಲ್ನಿಂದ ಹಿಡಿದು ಭೂಕಂಪದ ಸೂಚನೆ ನೀಡುವ ವಾರ್ಫಿಶ್ಗಳವರೆಗೆ ಈ ಜೀವಿಗಳು ಹೊರಬರುತ್ತಿರುವುದು ನಮಗೆ ಏನನ್ನೋ ಹೇಳಲು ಪ್ರಯತ್ನಿಸುತ್ತಿವೆ. ಇಂದು ನಾವು ಈ ರಹಸ್ಯದ ಹಿಂದಿನ ಸತ್ಯವನ್ನು ನೋಡೋಣ. ಜನವರಿ 2023ರ ಘಟನೆ. ಜಪಾನಿನ ಒಬ್ಬ ಮೀನುಗಾರ ದೋಣಿಯಲ್ಲಿ ಹೋಗಿ ಬಲೆ ಎಸೆದ. ಬಲೆಯನ್ನು ತೆಗೆದಾಗ ಅವನಿಗೆ ಒಂದು ವಿಚಿತ್ರ, ಅತಿ ಉದ್ದನೆಯ ಮೀನು ಸಿಕ್ಕಿತು. ಅದರ ಉದ್ದ 6 ಮೀಟರ್. ಅದರ ದೇಹ ರಬ್ಬರ್ ಅಂಟಿನಂತೆ ಇತ್ತು. ಇದು ಸಾಮಾನ್ಯ ಮೀನಲ್ಲ. ಆಳ ಸಮುದ್ರದ ಡೀಪ್ ಸಿ ವಾರ್ಶಿಪ್. ಅವು ಸಾಮಾನ್ಯವಾಗಿ 1 ಕಿಲೋಮೀಟರ್ ಆಳದಲ್ಲಿ ವಾಸಿಸುತ್ತವೆ. ಈ ಮೀನುಗಾರ ಅದನ್ನು ಹಿಡಿದು ಮತ್ತೆ ಸಮುದ್ರಕ್ಕೆ ಬಿಟ್ಟ, ಏಕೆಂದರೆ ಜಪಾನಿನ ನಂಬಿಕೆಯ ಪ್ರಕಾರ ಇದು ಭೂಕಂಪದ ಸೂಚನೆ. ನಿಜವಾಗಿಯೂ 2011ರ ಭೀಕರ ಭೂಕಂಪದ ಮುನ್ನ ಸುಮಾರು 20 ವಾರ್ಫಿಶ್ ಮೃತದೇಹಗಳು ಕರಾವಳಿಯಲ್ಲಿ ಕಂಡುಬಂದವು. ಆದರೆ ಈಗ ಈ ನಂಬಿಕೆಯ ಮೇಲೆ ಪ್ರಶ್ನೆ ಎದ್ದಿದೆ. ಕಳೆದ ಕೆಲವು ವರ್ಷಗಳಲ್ಲಿ ಜಪಾನ್ ಮಾತ್ರವಲ್ಲ, ಪ್ರಪಂಚಾದ್ಯಂತ ವಾರ್ಫಿಶ್ಗಳು ತೀರಕ್ಕೆ ಬಂದು ಸಿಕ್ಕಿವೆ. 2023ರಲ್ಲಿ ಒಬ್ಬ ಮೀನುಗಾರ ಒಮ್ಮೆಗೆ 50 ವಾರ್ಫಿಶ್ ಹಿಡಿದ. 2024 ಕ್ಯಾಲಿಫೋರ್ನಿಯಾದಲ್ಲಿ 3 ಬಾರಿ, ಫೆಬ್ರವರಿ 2025ರಲ್ಲಿ ಮೆಕ್ಸಿಕೋದಲ್ಲಿ ಜೀವಂತ ವಾರ್ಫಿಶ್ ಕಂಡುಬಂದಿತು. ಇವು ಈಗ ಹೆಚ್ಚಾಗಿ ಕಾಣಿಸುವುದು ಆಶ್ಚರ್ಯಕರ. 2001ರಲ್ಲಿ ಮೊದಲ ಬಾರಿಗೆ ಜೀವಂತ ವಾರ್ಫಿಶ್ ನೋಡಿ ಚಿತ್ರ ತೆಗೆದಿದ್ದರು. ಇದು ಕೇವಲ ವಾರ್ಫಿಶ್ ಬಗ್ಗೆ ಮಾತ್ರವಲ್ಲ, ಇನ್ನು ಅನೇಕ ಆಳ ಸಮುದ್ರ ಜೀವಿಗಳು ಇದ್ದಕ್ಕಿದ್ದಂತೆ ಮೇಲಕ್ಕೆ ಬರುತ್ತಿವೆ. ಜಾಯಿಂಟ್ ಫ್ಲಾಟಮ್ ಜೆಲ್ಲಿಫಿಶ್ ಎಂಬ ಅದ್ಭುತ ಜೀವಿ. ಇದರ ಟೆಂಟಿಕಲ್ಸ್ 10 ಮೀಟರ್ ಉದ್ದ. ಇವು ಸಾಮಾನ್ಯವಾಗಿ 1 ರಿಂದ 2 ಕಿಲೋಮೀಟರ್ ಆಳದಲ್ಲಿರುತ್ತವೆ. ಆದರೆ ಅಂಟಾರ್ಟಿಕಾದಲ್ಲಿ ಕೇವಲ 80 ಮೀಟರ್ ಆಳದಲ್ಲಿ ಕಂಡುಬಂದವು. ರಷ್ಯಾದಲ್ಲಿ ಮೀನುಗಾರರು ಏಲಿಯನ್ ಎಂದು ಭಾವಿಸಿ ಒಂದು ಜೀವಿಯನ್ನು ಹಿಡಿದರು. ಅದು ಸ್ಮೂತ್ ಲಂಫಿಶ್ ಆಗಿತ್ತು. ಅದರ ದೇಹ ಮೆದುಳಿನಂತೆ ಇತ್ತು. ಇದೇ ರೀತಿ ಬ್ಲ್ಯಾಕ್ ಸೀ ಡೆವಿಲ್ ಆಂಗ್ಲರ್ ಫಿಶ್ ಎಂಬ ಭಯಾನಕ ಮೀನು ಸಮುದ್ರದ ಮೇಲ್ಮೈಯಲ್ಲಿ ಕಂಡುಬಂತು. ಅದರಿಂದ ಪ್ರಶ್ನೆ ಏನು? ಸಾವಿರಾರು ವರ್ಷಗಳಿಂದ ಆಳ ಸಮುದ್ರದಲ್ಲಿ ಅವಿತಿದ್ದ ಈ ಜೀವಿಗಳು ಇಂದು ಮೇಲೆ ಏಕೆ ಬರುತ್ತಿವೆ? ಇದನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸೋಣ. ಮೊದಲು ಸಮುದ್ರದ ಆಳದ ಬಗ್ಗೆ ತಿಳಿದುಕೊಳ್ಳೋಣ. ಭೂಮಿಯ ಮೇಲ್ಮೇಲಿನ 71% ಭಾಗ ನೀರಿನಿಂದ ಆವೃತವಾಗಿದೆ. ಆದರೆ ನಾವು ಇದರಲ್ಲಿ ಕೇವಲ 5% ಭಾಗವನ್ನು ಮಾತ್ರ ಅನ್ವೇಷಿಸಿದ್ದೇವೆ. 95% ಭಾಗ ಇನ್ನೂ ರಹಸ್ಯವಾಗಿಯೇ ಇದೆ. ನಾವು ಮಂಗಳ ಗ್ರಹದ ನಕ್ಷೆಯನ್ನು ಹೊಂದಿದ್ದೇವೆ, ಆದರೆ ನಮ್ಮದೇ ಸಮುದ್ರದ ತಳದ ನಕ್ಷೆಯೇ ಸಂಪೂರ್ಣವಿಲ್ಲ. ಈ ರಹಸ್ಯವನ್ನು ತಿಳಿಯಬೇಕೆಂದರೆ ನಾವು ಸಮುದ್ರದ ಪದರಗಳನ್ನು ತಿಳಿದುಕೊಳ್ಳಬೇಕು. ಇವು ಮುಖ್ಯವಾಗಿ 5 ಭಾಗಗಳಾಗಿ ವಿಂಗಡಿಸಲಾಗಿದೆ. ಮೊದಲನೇದು ಸನ್ಲೈಟ್ ಝೋನ್, ಎರಡನೇದು ಟ್ವಿಲೈಟ್ ಝೋನ್, ಮೂರನೇದು ಬಯೋಲ್ಯುಮಿನೆಸೆನ್ಸ್ ಝೋನ್, ನಾಲ್ಕನೇದು ಮಿಡ್ ನೈಟ್ ಝೋನ್, ಕೊನೆಯದು ಅಬಿಸಲ್ ಅಥವಾ ಹ್ಯಾಂಡಲ್ ಝೋನ್. ಮೊದಲನೆಯದಾಗಿ ನೋಡುವುದಾದರೆ ಸನ್ಲೈಟ್ ಝೋನ್. ಇದು ಸಮುದ್ರದ ಮೇಲ್ಭಾಗ. ಇಲ್ಲಿ ಸೂರ್ಯನ ಬೆಳಕು ಚೆನ್ನಾಗಿ ಬೀಳುತ್ತದೆ. ನಮಗೆ ಪರಿಚಯವಿರುವ ಡಾಲ್ಫಿನ್, ಶಾರ್ಕ್, ತಿಮಿಂಗಲಗಳು ಮತ್ತು ಆಮೆಗಳು ಇಲ್ಲಿ ವಾಸಿಸುತ್ತವೆ. ಇಲ್ಲಿ ಸಣ್ಣ ಸಸ್ಯಗಳು ಅಂದರೆ ಫೈಟೋಪ್ಲಾಂಕ್ಟನ್ ಸೂರ್ಯನ ಬೆಳಕನ್ನು ಬಳಸಿ ಆಹಾರ ತಯಾರಿಸುತ್ತವೆ. ಇಡೀ ಸಮುದ್ರದ ಜೀವಿಗಳಿಗೆ ಇದೇ ಆಹಾರದ ಮೂಲ. ಎರಡನೇದು ಟ್ವಿಲೈಟ್ ಝೋನ್. ಇದು 200 ಮೀಟರ್ ಆಳದಿಂದ ಶುರುವಾಗುತ್ತದೆ. ಇಲ್ಲಿ ಬೆಳಕು ತುಂಬ ಕಡಿಮೆ, ಅಂದರೆ ಸಂಜೆಯ ಮುಸುಕು ಬೆಳಕಿನಂತೆ ಇರುತ್ತದೆ. ಸ್ಟ್ರಾಬೆರಿ ಸ್ಕ್ವಿಡ್. ಇದರ ಒಂದು ಕಣ್ಣು ದೊಡ್ಡದಿದ್ದು ಮೇಲೆ ಬರುವ ಬೆಳಕನ್ನು ನೋಡುತ್ತದೆ. ಇನ್ನೊಂದು ಚಿಕ್ಕ ಕಣ್ಣು ಕತ್ತಲೆಯಲ್ಲಿರುವ ಬೆಳಕನ್ನು ಗುರುತಿಸುತ್ತದೆ. ಬ್ಲೆಡಿ ಬೆಲ್ಲಿ ಕಾಮ್ ಜೆಲ್ಲಿ. ಇದು ಕೆಂಪು ಬಣ್ಣದಲ್ಲಿದೆ. ಸಮುದ್ರದ ಆಳದಲ್ಲಿ ಕೆಂಪು ಬಣ್ಣ ಕಾಣಿಸುವುದಿಲ್ಲ, ಹಾಗಾಗಿ ಇದು ಶತ್ರುಗಳಿಗೆ ಕಾಣಿಸದಂತೆ ಅಡಗಿಕೊಳ್ಳಲು ಸಹಾಯ ಮಾಡುತ್ತದೆ. ಮೂರನೇದು ಬಯೋಲ್ಯುಮಿನೆಸೆನ್ಸ್ ಝೋನ್. ಇದು ಒಂದು ಅದ್ಭುತ ಶಕ್ತಿ. ಸಮುದ್ರದ ಆಳದಲ್ಲಿ ಕತ್ತಲೆ ಇರುವುದರಿಂದ ಕೆಲವು ಜೀವಿಗಳು ತಮ್ಮ ದೇಹದಿಂದಲೇ ಬೆಳಕನ್ನು ತಯಾರಿಸಿಕೊಳ್ಳುತ್ತವೆ. ಬೈರೆಲ್ ಐಫಿಶ್. ಇದರ ತಲೆ ಟ್ರಾನ್ಸ್ಪರೆಂಟ್ ಪ್ಲಾಸ್ಟಿಕ್ನಂತೆ ಇರುತ್ತದೆ. ಇದರ ಹಸಿರು ಕಣ್ಣುಗಳು ತಲೆಯ ಒಳಗಿನಿಂದಲೇ ಮೇಲ್ಮುಖವಾಗಿ ನೋಡಬಲ್ಲವು. ಜಾಯಿಂಟ್ ಸ್ಕ್ವಿಡ್. ಇದು 13 ಮೀಟರ್ಗಳವರೆಗೆ ಬೆಳೆಯಬಲ್ಲ ದೊಡ್ಡ ಜೀವಿಯಾಗಿದ್ದು ಇದರ ಕಣ್ಣುಗಳು ಬಾಸ್ಕೆಟ್ಬಾಲ್ನಷ್ಟು ದೊಡ್ಡದಾಗಿರುತ್ತವೆ. ನಾಲ್ಕನೇದು ಮಿಡ್ ನೈಟ್ ಝೋನ್. 1000 ಮೀಟರ್ಗಳಿಗಿಂತ ಕೆಳಗೆ ಹೋದರೆ
ಪೂರ್ಣ ಕತ್ತಲೆ. ಇಲ್ಲಿ ಸೂರ್ಯನ ಬೆಳಕು ಕಿಂಚಿತ್ತೂ ಇರುವುದಿಲ್ಲ. ಆಂಗ್ಲರ್ ಫಿಶ್ ಅಥವಾ ಸೀ ಡೆವಿಲ್, ಇದರ ತಲೆಯ ಮೇಲೆ ಒಂದು ಸಣ್ಣ ಲೈಟ್ ಇರುತ್ತದೆ. ಈ ಬೆಳಕನ್ನು ನೋಡಿ ಹತ್ತಿರ ಬರುವ ಮೀನುಗಳನ್ನು ಇದು ಬೇಟೆಯಾಡುತ್ತದೆ. ವ್ಯಾಂಪರ್ ಸ್ಕ್ವಿಡ್ ಹೆಸರನ್ನು ಭಯಾನಕವಾಗಿದೆ, ಆದರೆ ಇದು ರಕ್ತ ಕುಡಿಯುವುದಿಲ್ಲ. ಸಮುದ್ರದ ಮೇಲಿನಿಂದ ಬೀಳುವ ಸಣ್ಣ ಪುಟ್ಟ ಕಸ ಅಥವಾ ತ್ಯಾಜ್ಯವನ್ನು ತಿಂದು ಬದುಕುತ್ತದೆ. ಕೊನೆಯದು ಅಬಿಸಲ್ ಮತ್ತು ಹ್ಯಾಂಡಲ್ ಝೋನ್. ಇದು ಸಮುದ್ರದ ತಳಭಾಗ. ಇಲ್ಲಿ ವಿಪರೀತ ಚಳಿ ಮತ್ತು ನೀರಿನ ಒತ್ತಡ ಹೆಚ್ಚಿರುತ್ತದೆ. ಎಟಿ ಕ್ರ್ಯಾಬ್, ಇದರ ಕೈಗಳ ಮೇಲೆ ಬಿಳಿ ಕೂದಲಿನಂತಹ ರಚನೆ ಇರುತ್ತದೆ. ಆ ಕೂದಲಿನಲ್ಲಿ ಇದು ಬ್ಯಾಕ್ಟೀರಿಯಾಗಳನ್ನು ಬೆಳೆಸಿ ನಂತರ ಅವುಗಳನ್ನೇ ತಿನ್ನುತ್ತದೆ. ಡಂಬೋ ಆಕ್ಟೋಪಸ್, ಇದು ನೋಡಲು ಡಿಸ್ನಿ ಕಾರ್ಟೂನ್ ಡಂಬೋ ಆನೆಯಂತಿರುತ್ತದೆ. ಇದು ಆಳ ಸಮುದ್ರದಲ್ಲಿ ಬಹಳ ನಿಧಾನವಾಗಿ ಈಜುತ್ತದೆ. ಸರಳವಾಗಿ ಹೇಳಬೇಕೆಂದರೆ ಸಮುದ್ರದ ಆಳಕ್ಕೆ ಹೋಗುತ್ತಿದ್ದಂತೆಲ್ಲ ಬೆಳಕು ಕಡಿಮೆಯಾಗುತ್ತದೆ, ಚಳಿ ಮತ್ತು ಒತ್ತಡ ಹೆಚ್ಚಾಗುತ್ತದೆ. ಇಲ್ಲಿ ಬದುಕಲು ಜೀವಿಗಳು ವಿಚಿತ್ರವಾದ ಮತ್ತು ಅದ್ಭುತವಾದ ರೂಪಗಳನ್ನು ಹೊಂದಿವೆ. ಸಮುದ್ರದ ಆಳದಲ್ಲಿ ಪ್ರತಿದಿನ ಒಂದು ಅದ್ಭುತ ಘಟನೆ ನಡೆಯುತ್ತದೆ. ಇದನ್ನು ಡೈಲ್ ವರ್ಟಿಕಲ್ ಮೈಗ್ರೇಷನ್ ಎನ್ನುತ್ತಾರೆ. ರಾತ್ರಿ ಆದ ತಕ್ಷಣ ಆಳದಲ್ಲಿರುವ ಕೋಟ್ಯಾಂತರ ಸಣ್ಣ ಮೀನುಗಳು ಮತ್ತು ಸ್ಕ್ವಿಡ್ಗಳು ಮೇಲಕ್ಕೆ ಆಹಾರ ತಿನ್ನಲು ಬರುತ್ತವೆ. ಸೂರ್ಯ ಹುಟ್ಟುವ ಮೊದಲೇ ಅವು ಮತ್ತೆ ಆಳಕ್ಕೆ ಮರೆಯಾಗುತ್ತವೆ. ಇದು ಭೂಮಿಯ ಮೇಲಿನ ಅತಿದೊಡ್ಡ ದೈನಂದಿನ ವಲಸೆ. ಈ ವ್ಯವಸ್ಥೆಯಲ್ಲೇ ಈಗ ಏರುಪೇರಾಗುತ್ತಿದೆ. ಇದು ಏಕೆ ನಡೆಯುತ್ತಿದೆ? ಸರಳ ಉತ್ತರ ಏನೆಂದರೆ ಆಹಾರ ಮತ್ತು ರಕ್ಷಣೆಗಾಗಿ. ಸೂರ್ಯನ ಬೆಳಕಿನಿಂದ ಮೇಲ್ಮೈಯಲ್ಲಿ ಪ್ರೋಟೋಕ್ಲೈಮ್ಟಮ್ಗಳು ಬೆಳೆಯುತ್ತವೆ. ಸಣ್ಣ ಮೀನುಗಳು ಮತ್ತು ಇತರ ಜೀವಿಗಳು ಈ ಪ್ಲಾಂಕ್ಟನ್ಗಳನ್ನು ತಿನ್ನಲು ಬಯಸುತ್ತವೆ. ಆದರೆ ಹಗಲಿನಲ್ಲಿ ಮೇಲೆ ಶಾರ್ಕ್ಗಳು, ತಿಮಿಂಗಲಗಳಂತಹ ಬೇಟೆಗಾರರು ಹೆಚ್ಚು. ಆದ್ದರಿಂದ ಈ ಸಣ್ಣ ಜೀವಿಗಳು ರಾತ್ರಿಯ ಕತ್ತಲೆಯಲ್ಲಿ ಮೇಲೆ ಬಂದು ಆಹಾರ ತಿನ್ನುತ್ತವೆ ಮತ್ತು ಬೆಳಗಾಗುವ ಮುನ್ನ ಮತ್ತೆ ಆಳಕ್ಕೆ ಮರೆಯಾಗುತ್ತವೆ. ಕಳೆದ ಕೆಲವು ವರ್ಷಗಳಲ್ಲಿ ಈ ನೈಸರ್ಗಿಕ ಚಕ್ರದಲ್ಲಿ ತೊಂದರೆ ಉಂಟಾಗಿದೆ. ಸಾಗರಗಳು 90% ಉಷ್ಣವನ್ನು ಹೀರಿಕೊಳ್ಳುತ್ತವೆ. ಆದ್ದರಿಂದ ಸಮುದ್ರದ ಮೇಲೆ ನೀರು ಬೆಚ್ಚಗಾಗುತ್ತದೆ. ಬೆಚ್ಚನೆಯ ನೀರು ಹಗುರವಾಗಿರುತ್ತದೆ ಮತ್ತು ಮೇಲಿರುತ್ತದೆ. ತಂಪಾದ ನೀರು ಗಟ್ಟಿಯಾಗಿದೆ ಮತ್ತು ಕೆಳಗೆ ಉಳಿಯುತ್ತದೆ. ಈ ಎರಡು ಪದರಗಳು ಸರಳವಾಗಿ ಮಿಶ್ರಣಗೊಳ್ಳುವುದಿಲ್ಲ. ಮೆಲೆಯ ನೀರಿನಲ್ಲಿರುವ ಆಕ್ಸಿಜನ್ ಕೆಳಗಿನ ನೀರಿಗೆ ತಲುಪಲು ಕಷ್ಟವಾಗುತ್ತದೆ. ಇದರಿಂದ ಆಳ ಸಮುದ್ರದಲ್ಲಿ ಆಕ್ಸಿಜನ್ ಕೊರತೆ ಉಂಟಾಗುತ್ತದೆ. ಆಳ ಸಮುದ್ರದ ಜೀವಿಗಳ ಗಿಲ್ಸ್ಗೆ ಆಕ್ಸಿಜನ್ ಅಗತ್ಯವಿದೆ. ಆಕ್ಸಿಜನ್ ಕೊರತೆಯಿಂದ ಬದುಕಲು ಅವು ಇರುವ ಮೇಲೆ ನೀರಿನ ಕಡೆ ವಲಸೆ ಹೋಗುತ್ತವೆ. ಆದರೆ ಮೇಲ್ಮೆಯಲ್ಲಿ ಅವು ಹಗಲಿನಲ್ಲಿ ಬೇಟೆಗಾರರಿಗೆ ಸುಲಭವಾಗಿ ಬಲಿಯಾಗುತ್ತವೆ, ಏಕೆಂದರೆ ಅವು ಆ ಮಟ್ಟದಲ್ಲಿ ವಾಸಿಸಲು ಎವಲ್ಯೂಷನ್ ಹೊಂದಿಲ್ಲ. ಓರ್ಫಿಶ್, ಸೀ ಡೆವಿಲ್, ಜಾಯಿಂಟ್ ಸ್ಕ್ವಿಡ್ಗಳಂತಹ ಆಳ ಸಮುದ್ರದ ಜೀವಿಗಳು ಮೇಲ್ಮೈಯಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತಿವೆ. ಅವುಗಳ ಜೀವನ ಚಕ್ರ ಮತ್ತು ವಲಸೆ ಮಾದರಿ ಬದಲಾಗುತ್ತಿದೆ. ಅನೇಕ ಜೀವಿಗಳು ತಮ್ಮ ನೆಲೆ ತೊರೆದು ಇರುವಾದಂಥ ತಂಪು ಪ್ರದೇಶಗಳಿಗೆ ಚಲಿಸಬೇಕಾಗುತ್ತಿದೆ. ಈ ಶತಮಾನದ ಕೊನೆಯ ವೇಳೆಗೆ ಆಳ ಸಮುದ್ರದ ತಾಪಮಾನ 1 ಡಿಗ್ರಿ ಸೆಂಟಿಮೀಟರ್ ಹೆಚ್ಚಾಗಬಹುದು ವಿಜ್ಞಾನಿಗಳು ಊಹಿಸಿದ್ದಾರೆ. ಇದರಿಂದ ಇನ್ನೂ ಹೆಚ್ಚಿನ ಜೀವಿಗಳು ವಲಸೆ ಹೋಗಬೇಕಾಗುತ್ತದೆ. ನಮಗೆ ತಿಳಿಯದೆ ಅನೇಕ ರಹಸ್ಯಮಯ ಜೀವಿಗಳು ಎಕ್ಸ್ಟೆಂಟ್ ಆಗಬಹುದು. ಸ್ನೇಹಿತರೆ, ಸಮುದ್ರದ ಆಳದ ಈ ರಹಸ್ಯ ಜೀವಿಗಳ ಬಗ್ಗೆ ನಿಮಗೇನನಿಸುತ್ತದೆ? ಇವು ನಿಜಕ್ಕೂ ಭೂಕಂಪದ ಮುನ್ಸೂಚನೆ ನೀಡುತ್ತಿವೆಯೇ ಅಥವಾ ಹವಾಮಾನ ಬದಲಾವಣೆಯ ಬಲಿಪಶುಗಳಾಗಿವೆ? ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.